ವೀಕ್ಷಕರೇ ನಮಸ್ಕಾರ. ಕನಸಿನಲ್ಲಿ ನಿಧಿ ಕಾಣುವುದು ಸಾಮಾನ್ಯವಾಗಿ ಧನ ಸಂಪತ್ತು ಅಥವಾ ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಭವಿಷ್ಯದಲ್ಲಿ ನೀವು ಆರ್ಥಿಕ ಅಭಿವೃದ್ಧಿ ಹೊಂದಬಹುದು ಅಥವಾ ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಎಂಬ ನಿರೀಕ್ಷೆಯನ್ನು ಸೂಚಿಸುತ್ತದೆ. ಆದರೆ ಕನಸುಗಳ ಅರ್ಥವು ವೈಯಕ್ತಿಕ ಅನುಭವ, ಭಾವನೆಗಳು ಮತ್ತು ಪ್ರತಿಕ್ರಿಯೆಗಳ ಮೇಲೂ ಅವಲಂಬಿತವಾಗಿರುತ್ತದೆ. ಆಶಯಗಳು ಅಥವಾ ಭಯಗಳ ಪ್ರತಿರೂಪವೆಂದು ಪರಿಗಣಿಸುತ್ತಾರೆ. ನೀವು ಕನಸಿನ ಈ ಅಂಶವನ್ನು ಆಳವಾಗಿ ಗಮನಿಸಬೇಕಾದರೆ ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿ ಮತ್ತು ಭಾವನೆಗಳನ್ನು ಪರಿಗಣಿಸಿ ಅರ್ಥ ಮಾಡಿಕೊಳ್ಳಬಹುದು. ಕನಸಿನಲ್ಲಿ ನಿಧಿ ಕಂಡು ಬಂದರೆ ಅದಕ್ಕೆ ವಿಭಿನ್ನ ಕಾರಣಗಳಿರಬಹುದು. ಸ್ವಪ್ನ ಶಾಸ್ತ್ರದಿಂದ ಆಯ್ದುಕೊಳ್ಳಲಾದ ಕೆಲವು ಅರ್ಥಗಳು ಇಲ್ಲಿವೆ. ಸಂಪತ್ತು ಮತ್ತು ಯಶಸ್ಸು. ನಿಧಿ ಕಂಡು ಬಂದರೆ ನೀವು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತಿದ್ದೀರಿ ಎಂಬ ಸೂಚನೆ ಮತ್ತು ಜೀವನದಲ್ಲಿ ಯಾವುದೇ ರೀತಿಯ ಯಶಸ್ಸು ಅಥವಾ ಸಂಪತ್ತನ್ನು ಸಾಧಿಸಬಹುದು ಎಂದು ಮುನ್ಸೂಚನೆ ನೀಡುತ್ತದೆ. ಅನನ್ಯ ಪ್ರಕಾರದ ಅವಕಾಶಗಳು. ನಿಧಿಯ ಕನಸು ಕೆಲವು ವೇಳೆ ಅನಿರೀಕ್ಷಿತ ಅವಕಾಶಗಳು ಅಥವಾ ಬೆಲೆ ಬಾಳುವ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರಬಹುದಾದ ಮುನ್ಸೂಚನೆ ಆಗಿರಬಹುದು. ಈ ನಿಧಿಯ ಕನಸು ಆಂತರಿಕ ಜ್ಞಾನ, ಬುದ್ಧಿ ಮತ್ತು ವೈಯಕ್ತಿಕ ಬೆಳವಣಿಗೆಯ ಸಂಕೇತವೂ ಆಗಿರಬಹುದು. ಇದು ನಿಮ್ಮಲ್ಲಿ ಅಡಗಿರುವ ಪ್ರತಿಭೆಗಳು ಅಥವಾ ಅಪೂರ್ಣ ಸಾಧ್ಯತೆಗಳನ್ನು ಪರಿಚಯಿಸಬಹುದು. ಹೊಂದಾಣಿಕೆಯಾಗದ ಆಕಾಂಕ್ಷೆಗಳು. ಕೆಲವು ವೇಳೆ ನಿಧಿ ಕಂಡುಕೊಳ್ಳುವುದು ನೀವು ಏನನ್ನಾದರೂ ಹೊಂದಲು ಬಯಸುತ್ತಿದ್ದೀರಿ ಅಥವಾ ನಿಮ್ಮ ಇಚ್ಛೆಗಳನ್ನು ತಕ್ಷಣವೇ ಪೂರೈಸಬೇಕೆಂದು ತವಕಿಸುತ್ತಿದ್ದೀರಿ ಎಂಬ ಅರ್ಥ ಕೊಡಬಹುದು. ಜೀವನದಲ್ಲಿ ಬದಲಾವಣೆ. ನಿಧಿಯ ಕನಸು ಬದಲಾವಣೆ ಅಥವಾ ಹೊಸ ಹಾದಿಯ ಸೂಚನೆ ಆಗಿರಬಹುದು. ಇದನ್ನು ಸಾಧಿಸಲು ನೀವು ಸೃಜನಾತ್ಮಕ ಚಿಂತನೆ ಮಾಡಬೇಕು ಹಾಗೂ ನಿಮ್ಮ ಗುರಿಗಳನ್ನು ಬೆಂಬಲಿಸಬೇಕು. ನಿಮ್ಮ ಕನಸುಗಳ ಅರ್ಥವನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಲು ನಿಮ್ಮ ಜೀವನದ ಪ್ರಸ್ತುತ ಸ್ಥಿತಿಗತಿಗಳನ್ನು ಮತ್ತು ಭಾವನೆಗಳನ್ನು ಗಮನಿಸಲು ಸಹಾಯಕವಾಗುತ್ತದೆ. ಕನಸಿನಲ್ಲಿ ನಿಧಿ ಕಂಡು ಬಂದಾಗ ಆ ಕನಸಿಗೆ ಸಂಬಂಧಿಸಿದ ಅರ್ಥವನ್ನು ಹೆಚ್ಚು ಆಳವಾಗಿ ಪರಿಶೀಲಿಸಬಹುದು. ನಿಧಿಯ ಕನಸು ಬಹಳಷ್ಟು ಆಂತರಿಕ ನಿಧಿ ಅಥವಾ ಆಧ್ಯಾತ್ಮಿಕ ಸಂಪತ್ತು ಅಂತಹ ವೈಯಕ್ತಿಕ ಗುಣಗಳನ್ನು ಸೂಚಿಸಬಹುದು. ಇದು ನಿಮ್ಮ ಒಳನೋಟ ಅಥವಾ ಆಂತರಿಕ ಜ್ಞಾನವನ್ನು ಬಳಸಬೇಕಾದ ಸಮಯವನ್ನು ಸೂಚಿಸಬಹುದು. ವ್ಯವಹಾರ ಅಥವಾ ಆರ್ಥಿಕ ಸಿದ್ಧತೆ. ಇದನ್ನು ನೀವು ವೃತ್ತಿ ಜೀವನ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಬರುವ ನಿರೀಕ್ಷೆಯನ್ನು ನೋಡಬಹುದು. ಜೀವನದಲ್ಲಿ ಏನನ್ನಾದರೂ ದೊಡ್ಡವನ್ನು ಸಾಧಿಸಲು ನೀವು ಸಿದ್ಧರಾಗಿರುವಿರಿ ಎಂಬುದನ್ನು ಈ ಕನಸು ಸೂಚಿಸಬಹುದು. ಜೀವನದಲ್ಲಿ ನೀವು ದಾರಿ ತಪ್ಪಿದ್ದೀರಿ ಅಥವಾ ಕೆಲವು ಅವಕಾಶಗಳು ನಿಮ್ಮ ಕೈಯಿಂದ ಜಾರಿ ಬಿಟ್ಟಿದ್ದರೆ ನಿಧಿಯ ಕನಸು ಆ ಸಮಯದಲ್ಲಿ ನೀವು ಆ ಅವಕಾಶಗಳನ್ನು ಪುನಃ ಪಡೆಯಬಹುದು ಎಂಬ ಸೂಚನೆ ಕೊಡಬಹುದು. ಕೆಲವು ಸಾಂಸ್ಕೃತಿಕ ಪರಂಪರೆಯಲ್ಲಿ ನಿಧಿಯನ್ನು ಕಾಣುವುದು ವೈಯಕ್ತಿಕ ಜೀವನದಲ್ಲಿ ನಿಮಗೆ ಮುಖ್ಯವಾದ ಮೌಲ್ಯಗಳನ್ನು ಪುನಃ ಪರಿಶೀಲಿಸಲು ಸೂಚನೆ ನೀಡಬಹುದು. ನೀವು ನಿಮ್ಮ ಮೌಲ್ಯಗಳನ್ನು ಪುನಃ ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಇದು ಸೂಚಿಸಬಹುದು. ನಿಧಿಯ ಕನಸುಗಳ ಅರ್ಥವು ಕೆಲವೊಮ್ಮೆ ಭ್ರಮೆ ಅಥವಾ ನಿಮ್ಮ ಜೀವನದಲ್ಲಿ ನೀವು ತಿಳಿಯದ ಭಾವನೆಗಳ ಅಥವಾ ಸಮಸ್ಯೆಗಳ ಕುರಿತು ಸೂಚನೆಯನ್ನು ನೀಡಬಹುದು. ಈ ಎಲ್ಲಾ ಅಂಶಗಳು ವ್ಯಕ್ತಿಯ ಜೀವನದ ಪರಿಸ್ಥಿತಿ ಮತ್ತು ಭಾವನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕನಸಿನಲ್ಲಿ ನಿಧಿ ಕಂಡು ಬಂದಾಗ ಅದರ ಅರ್ಥವು ತುಂಬಾ ವೈವಿಧ್ಯಮಯವಾಗಿರಬಹುದು. ನಿಧಿಯ ಕನಸು ತಾತ್ಕಾಲಿಕ ಆನಂದವನ್ನು ಪ್ರತಿಬಿಂಬಿಸಬಹುದು. ಈ ಜಗತ್ತಿನ ಆಕರ್ಷಣೆ ಸಾಮರ್ಥ್ಯವನ್ನು ಅದು ತೋರಿಸಬಹುದು. ಅವುಗಳು ನಿಮಗೆ ಜೀವನದಲ್ಲಿ ಒಳ್ಳೆಯದಲ್ಲವೆಂಬುದನ್ನು ಸೂಚಿಸುತ್ತದೆ. ದೊಡ್ಡ ಅವಕಾಶಗಳ ಮುನ್ಸೂಚನೆ. ಕೆಲವು ಸಂದರ್ಭಗಳಲ್ಲಿ ಈ ಕನಸು ನಿಮ್ಮ ಮುಂದೆ ಬರುವ ದೊಡ್ಡ ಅವಕಾಶ ಮತ್ತು ನಿಮಗೆ ಲಭ್ಯವಾಗುತ್ತಿರುವ ಅಪಾರ ಸಂಪತ್ತನ್ನು ಸೂಚಿಸಬಹುದು. ಇದು ಆರ್ಥಿಕ ಅಭಿವೃದ್ಧಿಯ ಸಂಕೇತವಿರಬಹುದು. ಆದರೆ ಇದರ ಜೊತೆಗೆ ಜವಾಬ್ದಾರಿ ಅಥವಾ ಹೊಸ ಸವಾಲುಗಳೂ ಇರಬಹುದು. ನಿಧಿ ಹುಡುಕುವ ಅಥವಾ ಕಂಡುಕೊಳ್ಳುವ ಕನಸುಗಳು ನೀವು ಅಜ್ಞಾತವಾಗಿ ಹೊಂದಿರುವ ಪ್ರತಿಭೆಗಳ ಸಂಪತ್ತುಗಳ ಪ್ರತಿರೂಪವೂ ಆಗಿರಬಹುದು. ನೀವು ನಿಮ್ಮ ಅಡಗಿರುವ ಪ್ರತಿಭೆಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳಬೇಕೆಂಬ ಸೂಚನೆ ಇದಾಗಿರಬಹುದು. ನಿಧಿಯ ಕನಸು ಕೆಲವು ಸಂದರ್ಭಗಳಲ್ಲಿ ಆಂತರಿಕ ಶಾಂತಿ ಅಥವಾ ತೃಪ್ತಿಯ ಹುಡುಕಾಟವನ್ನು ಸೂಚಿಸಬಹುದು. ಇದು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿರಬಹುದು ಹಾಗೂ ಆಂತರಿಕ ಸಮಾಧಾನವನ್ನು ಸಾಧಿಸಲು ನೀವು ಪ್ರಯತ್ನಿಸುತ್ತಿದ್ದೀರಿ ಎಂಬುದನ್ನು ಸೂಚಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಈ ಕನಸುಗಳು ನಿಮಗೆ ಸಾಧಿಸಬೇಕಾದ ಕೆಲಸವನ್ನು ಸಂಪೂರ್ಣವಾಗಿ ಸಾಧಿಸಿಲ್ಲ ಎಂಬುದನ್ನು ಸೂಚಿಸಬಹುದು. ನಿಧಿಯ ಶೋಧನೆಯು ಇನ್ನೂ ಅಪೂರ್ಣತೆಯ ಭಾವನೆ ಅಥವಾ
ತೃಪ್ತಿಯ ಕೊರತೆಗೋ ಅಸಾಧ್ಯತೆಯ ಭಾವನೆಗೋ ಈ ಕನಸು ಬೀಳಬಹುದು. ಆಪತ್ತು ಮತ್ತು ಅಪಾಯ. ಕೆಲವು ವೇಳೆ ನಿಧಿಯ ಕನಸುಗಳು ಅಪಾಯದ ಸಂಕೇತವೂ ಆಗಿರಬಹುದು. ಮುಖ್ಯವಾಗಿ ನೀವು ಆ ನಿಧಿಗಾಗಿ ಶ್ರಮಿಸುತ್ತಿದ್ದರೆ ಅದು ನೀವು ಏನಾದರೂ ಅಪಾಯಕಾರಿ ಅಥವಾ ತೊಂದರೆಗಳಿಗೆ ತಳ್ಳುವಂತಹ ಬೆಳವಣಿಗೆಗಳಲ್ಲಿ ಬಲಾತ್ಕಾರವಾಗಿ ಸಿಕ್ಕಿಕೊಳ್ಳಬಹುದು ಎಂಬ ಸೂಚನೆ ಕೊಡಬಹುದು. ಈ ಎಲ್ಲಾ ಅಂಶಗಳನ್ನು ಸಮಗ್ರವಾಗಿ ಪರಿಗಣಿಸಿದರೆ ನಿಮ್ಮ ಜೀವನದ ಪ್ರಸ್ತುತ ಸ್ಥಿತಿ ಮತ್ತು ಭಾವನೆಗಳು, ನೀವು ಎದುರಿಸುತ್ತಿರುವ ಸವಾಲುಗಳು ಇವೆಲ್ಲವುಗಳನ್ನು ಪರಾಮರ್ಶಿಸಲು ಸಹಾಯವಾಗುತ್ತದೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.